ಮನೆಗೆ? ಹಾ, ನಾಷ್ಟ ಗಿಷ್ಟ ಮಾಡಿ ಬಂದ್ರೆ ಹಂಗ ಬಂದು ನಿಂತಿರಿ ಇಲ್ಲಿ ಮುಂಜಾನೆ ಎದ್ದ ತಕ್ಷಣ ಬಂದ್ಬಿಟ್ರಲ್ಲ ಯಾಕೆ? ಹಾ, ನಿಮ್ಮ ಗಂಡದವ್ರಿಗೆ ಅಡಿಗೆ ಪಡಿಗೆ ಚಾ ಕಾಫಿ ಏನೂ ಇಲ್ಲ, ಬರೀ ತಿರುಗೋದು. ಈ ಆಶೆ ಅಂತರೂ ಯಪ್ಪ 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 ಹೇಳೋರಿಲ್ಲ ಕೇಳೋರಿಲ್ಲ. ಆ ಮುದಿಕಂತ್ರ ಸುಮ್ ಕೂತಿರ್ತೈತೆ ಮನ್ಯಾಗ, ಈಕಿಗಂದ್ರೂ ತಿರುಗೋದ ಗಣಿ 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 ಗಣಿ. ಆ ಪಾರವನ್ನು ಕರ್ಕೊಂಡು ಏನು ಅಡ್ಡಾಡ್ತಿರೋ ಎದಕ್ಕೆ ಅಡ್ಡಾಡ್ತಿರೋ ಒಂದು ಗೊತ್ತಾಗ್ತಿಲ್ಲ ಅವಳು. ಹಾ ಯಮ್ಮ, ನಾನು ಸುಮ್ಮನೆ ಅಡ್ಡಲ್ಲ, ನಮ್ಗೆ ಕೆಲಸ ಇರ್ತಾವ ಅದಕ್ಕೆ ಅಡ್ಡಾಡ್ತೀವಿ. ನೀನು ಯಾವಾಗ ನೋಡ್ದಾಗ ಒಮ್ಮೆ ನಾವು ಅಡ್ಡಾಡ್ತಿರ್ತೀವಿ ಅಂತಾನೆ ಅನ್ಸುತ್ತೆ ನೋಡು. ನಾವು ಎದ್ರ ಸಂಬಂಧ ಏನಕ್ಕೆ ಏನು ಗೊತ್ತಿರಲ್ಲ. ನೀವೇನವ ಶ್ರೀಮಂತರು ನಡಿತೈತಿ, ನಮಗೆ ನಡಿಬೇಕಲ್ಲವ ಎಲ್ಲ. ನಾವು ಕೆಲಸ ಮಾಡಿದ್ರೆ ನಾವು ಹೊಟ್ಟಿ. ನೀನು ನೋಡ್ದಾಗ ಒಂದ್ಸರಿ ಅಡ್ಡಾಡಕತ್ತಿರ್ತೀವಲ್ಲ ಅದಕ್ಕೆ ಅಂತೀನಿ. ನೀನು ಏನು ನಿನ್ನ ಗಂಡನ ಕರ್ಕೊಂಡು ಅಡ್ಡಾಡ್ತೀಯ? ಅಡ್ಡಾಡು, ನಿನಗೆ ಯಾರು ಬೇಡ ಅಂದ್ರೆ ಮತ್ತೇನಂದಿಲ್ಲ. ನಾನು ಗಂಡನ ಕರ್ಕೊಂಡು ಇಲ್ಲಿಗೆ ಬರ್ತೀನಿ ನಾಷ್ಟಕ್ಕೆ ಊಟಕ್ಕೆ ಚಾಕ ಅಂತೆ. ಏಯ್, ನಾಷ್ಟಕ್ಕೆ ಊಟ ಚಾ ಮನೆಯಿಂದ ಕಟ್ಕೊಂಡು ಬಂದು ಇಬ್ರು ಗಂಡ ಹೆಂಡತಿ ತಿನ್ಕೊಂಡು ಇಲ್ಲಿಂದ ಹೋಗ್ಬೇಕು. ನಿನಗೆ ಗೊತ್ತೈತಿಲ್ಲ, ನಮ್ಮ ಮನೆಯಿಂದ ಹೆಂಜಲ್ ಕೈಲಿ ನಾವು ಕಾಗಿನ ಓಡಿಸಂಗಿಲ್ಲ ಅಂತೇಕದ ನನ್ನ ಸೊಸಿ. ಹೇಳ್ತಾಳೆ ಇಲ್ಲಿ ಗಂಡನ ಕರ್ಕೊಂಡು ಬಂದ್ಬಿಡ್ತಾಳಂತ ಬಡ 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 ಇಲ್ಲಿ ಬಂದು ಕೂತಿಂದ ಹೊಕ್ಕಳಂತ. ಮಾರಿ ನೋಡ್ಕೊಂಡಿಂದ ನಮ್ಮ ಮನೆಗೆ ಬಂದು ಒಂದು ದಿನ ನೀ ಏನಾರ ಊಟ ಮಾಡಿದೆ ಅಂದ್ರೆ ನಾನು ತೆಗೆನ ಬೋಳ್ಸ್ಕೊಂಡ್ಬಿಡ್ತೀನಿ ನೋಡಿ. ಇಲ್ಲಿ ಬಂದು ಏನಾರು ಊಟ ಮಾಡಿದೆ ಅಂದ್ರೆ ನೀ ಏನು ನನ್ನ ಮರ್ಯಾದೆ ಕೇಳಕತ್ತೀರ ನೀ ಇಲ್ಲಿ ನಿಂತ್ಕೊಂಡು? ಏನಂದಿ ನೀನು ಹೊಗಳಕತ್ತೀನಿ ಅಂದ್ಯಾ? ನನ್ನ ಸಸಿ ಅಂದ್ರೆ ನೀನು ಅಷ್ಟು ನನಗೆ ಭಾಳ ಪ್ರೀತಿ ನೋಡು. ಅದ್ರ ಸಂಬಂಧ ನೀನು ಹೊಗಳಕತ್ತೀನಿ ಅವ್ರ ಮುಂದೆ. ಸುಮ್ಮನಿರು, ನೋಡು ಎಷ್ಟು ಖುಷಿ ಆಗುತ್ತೆ ನಾ ಹೊಗಳಿದ್ಕೊಂಡು ನಿನಗೆ. ಹಿಂಗ ದಿನ ಹಿಂಗ ಹೊಳ್ತೀನಿ, ಹಿಂಗ ಖುಷಿ ಪಡು. ಅತ್ತಿಯರ, ನಾನು ನಿಮಗೆ ಯಪ್ಪ ನಿಮ್ಗೆ ಏನು ಹೇಳ್ಬೇಕು ನನಗೊಂದು ಗೊತ್ತಾಗಿಲ್ಲ. ಆ ಕಿವಿಗೆ ಇದು ಕೊಟ್ಟಿದ್ದಲ್ಲ ಮಷೀನ್ ಎಲ್ಲಿಟ್ಟು ಬಂದ್ರಿ ಇದನ್ನ? ಇಸಿ ಯವ್ವ ಅದ್ಯಾಕ ಇಲ್ಲಿ ಬರ್ತೈತೆವ್ವ? ಇಸಿ ಏನೇನಾರ ಮಾತಾಡ್ತೀಯಲ್ಲ ನೀನು ಬಂಗಾರಿ. ದೂರ ನಿಂತ್ಕೋ. ಇಸಿ ಅಂತ ಏನು ಇಸಿ ಮಾಡ್ಕೊಂಡು ಏನು ಸೀರೆಗ ಯಾರಿಗೆ ಗೊತ್ತು? ಹೊರಗೆ ಹೋದ್ರೆ ಮತ್ತೆ ಸವಿತೀನಿ ಅಂತಂದು ಸೀರೆಗ ಮಾಡ್ಕೊಂಡಿ ನೋಡು. ಶಿವಪ್ಪ ನೀನ್ ಹೆಂಡತಿ ಸೀರೆಗ ಇಸಿ ಮಾಡ್ಕೊಂಡ ಅಂತ ನೋಡಪ್ಪ, ಹೋಗು ಕರ್ಕೊಂಡು ಹೋಗಕ್ಕಿನ. ಅತ್ತಿಯರ ನೀವು ಹೊರಿ ಹೆಂಗೈತಿ? ಮುಚ್ಚಿಟ್ಟಿನಿ ಚೇತನ ನಾನೇ ಮಷೀನು. ಹಿಂಗಾಗ್ಲಿ ನಿಮ್ಮ ಹೋಗೊಂದು ಸ್ವಲ್ಪ ಹಿಂಗೆ ಆಗ್ಬೇಕು ಯಾವಾಗ ಅಂದ್ರೆ ನನಗೂ ಖುಷಿ ಆಗುತ್ತೆ ನೋಡ. ನಿನಗೆ ಖುಷಿ ಆಗೈತಿಲ್ಲ? ಡ್ಯಾಡಿ ಬೇಡ, ಮತ್ತೆ ಈ ಕಡೆ ನೋಡಿಲ್ಲ ಅಂದ್ರೆ ಮಮ್ಮಿ ನಮ್ಮಿಬ್ಬರನ್ನೂ ಚಾಲು ಮಾಡ್ತಾಳ, ಒದರಾಡ್ತಾಳ. ನಡಿ ಖುಷಿ ಖುಷಿ ಒಳಗೆ ಹೋಗಿ ಎಲ್ಲೇ ಹೊರಗೆ ಏನೋ ತಿನ್ಕೊಂಡು ಹೋಗು. ನಡಿ ಅತ್ತಿಯರ, ನನಗೆ ಪಿತ್ತ ನೆತ್ತಿಗೆ ಏರಿಸ್ಬೇಡ್ರಿ. ಒಳಗೆ ಹೋರಿ, ಸೀದಾ ಒಳಗೆ ಹೋರಿ. ಏನು ಮೇಳೆ ಮ್ಯಾಗಕ್ಕಿಯ? ಎದಕ್ಕೆ ಮೇಳೆ ಮ್ಯಾಗ ಏನು ಒಣಗಿಲ್ಲಲ್ಲ? ಎಲ್ಲ ತೊಗೊಂಬಂದಿಟ್ಟಿನಿ ಒಳಗೆ, ಉಷ್ಟು ಹಸನ್ ಮಾಡಿ ಎಲ್ಲ ಮಾಡಿ ತೊಗೊಂಬಂದಿಟ್ಟಿನಿವ. ಎದಕ್ಕೆ ಸುಮ್ಮನೆ ಹೋಗಕ್ಕೆ ಹೋಗ್ಬೇಡವ ಸಸಿ ಮುದ್ದು. ನೋಡು ಹಂಗೆ ಮಾಡಿ ಮಾರಿ ಉರಿಯಾಕತ್ತಿಲ್ಲ ಒಳಗೆ ಏನೋ ಇದ್ರತರ ದಗ್ 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 ಉರ್ದಂಗೆ ಅಂಜಿಕ್ ಬರ್ತಿತ್ತವ. ನೀನು ಮಾರಿ ನೋಡಿದೆ ರಾತ್ರಿ ಹಿಂಗ ಏನಾರು ಮಾಡ್ಕೊಂಡು ನಿಂತಿ. ನಮ್ಮ ಶಿವಪ್ಪ ಅಂತರೂ ಅಂಜಿ ಹೇಳ್ತಾ ಬಿಡ್ತಾನೆ ನೋಡು. ಮಾರಿನ ಮೊದ್ಲು ಚಂದಾಗ ಮಾಡ್ಕೊಳ ತಾಯಿ ಹಡ್ದವ. ನೀನು ಮಾರಿ ನೋಡಕ್ಕಾಗಿಲ್ಲ. ಪಾರಕ್ಕ ನೋಡಲಿ ಬಂಗಾರಕ್ಕನ ಮಕ್ಕ ಒಳ್ಳೆ ಕುಂಬಳಕಾಯಿ ಆದಂಗೆ ಆಗೈತಿ. ಹಿಂಗ ಆಗ್ಬೇಕು ನಿಂದ್ರ ಏನೇನು ಮಾಡ್ತಾ ಮಜಾ ತಗೊಂಡು ಇಬ್ರು ಕೂಡಿ. ಆಶಿ ಯಾಕೆ ಬೇಕ್ಲೆ? ನಡಿ ಹೋಗೋನು. ಮತ್ತಲ್ಲಿ ನಮ್ಮ ಬಾಯಿನೂ ಸುಮ್ಮನಿರಂಗಿಲ್ಲ. ಯಾರು ಮುಂದಾರ ಹೇಳಿದೇವು ಅಂದ್ರೆ ಹಿಂದಗಡೆ ಕಾಲ್ ಮರಿ ತೊಗೊಂಡು ಬಂದಾಳ ಅಂತೀನಿ. ಸುಮ್ಮೆಲ್ಲಕ್ಕ ನಡಿ. ಆಕೆ ನಮ್ಗೇನು ರೊಕ್ಕ ಕೊಡಂಗಿಲ್ಲ. 4 ಬಡ್ಡಿ ಅಂತ ಎಲ್ಲಿಂದ ಕೊಡು ನಾನಿನ 4 ಬಡ್ಡಿ? ಬ್ಯಾಡ ನಡಿಯವ. ಅತ್ತೇನಿ ಕತ್ತೆ ಅತ್ತಿಯರ ಒಳಗೆ ಹೋಗ್ರಿ. ನನಗೆ ಭಾಳ ಸಿಟ್ಟು ಬರಾಕತ್ತೈತಿ. ಏನಾರ ತಗೊಂಡು ಹಾಕಿ ಬಿಡ್ತೀನಿ ನೋಡಿ. ಮತ್ತೆ ತಲೆ ಮ್ಯಾಗ ನೀನು ಚಸ್ಮ ಹಾರಂಗ ಯವ್ವ ನನಗೆ ಹೊಡಿತೀನಿ. ನೀನು ತಲೆ ಕುಡಿತೀಯ ಏನ? ನಿನ್ನ ಇಷ್ಟು ಹೊಗಳಿದ್ರು ಹಿಂಗೆ ಮಾಡ್ತಾಳೆ ಯವ್ವ. ನನಗೆ ನನ್ನ ಮಗ ಇದ್ರು ಇಲ್ಲಾರ್ದಾಗ ಹೆಂಗೆ ನಿಂತ ನೋಡು. ನಾನು ಹೊಡಿತೀನಿ ಅಂದ್ರು ನೋಡ್ಕೊತ ನಿಂತಾನ ನನ್ನ ಮೊಮ್ಮಗ, ನನ್ನ ಮಗ. ಯವ್ವ ನನಗೆ ಯಾರು ಆಶಿ ಪಾರಿ ನೋಡು ಹೆಂಗಂತಾಳ, ನನಗೆ ಹೊಡಿತಾಳಂತ. ನೀವರ ಹೇಳ್ರಿ ಅಲ್ಲೇ ಹಿಡ್ಬಿಟ್ಟಿರ. ನನಗೆ ಬರೀದಿನೇ ಇಲ್ಲ. ಆಶವ ಪಾರವ, ನೀವಿಬ್ರು ಇಲ್ಲಿ ಏನೇನು ನಡೆದೈತಿ ಎಲ್ಲರಿಗೂ ಡಂಗೂರು ಸಾರಿದ್ರಂದ್ರ ನಿಮ್ಮನ್ನ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಮತ್ತೆ ಅಯ್ಯ ಬಂಗಾರಕ್ಕ ನಾಯಿ ಹೇಳಕ್ ಹೋಗೋನು. ನಮಗೆ ರೊಕ್ಕ ಕೊಡುವ ಮೊದಲು. ಮತ್ತು ನೋಡು ನಮಗೆ 4 ಬಡ್ಡಿ ಅಂತೂ ಕೊಡೋಕ್ಕಾಗಂಗಿಲ್ಲ. ನಾವು 1.5 ಬಡ್ಡಿನ ಕೊಡ್ತೇವೆ ನೋಡು. ಮತ್ತು ಇಲ್ಲಿ ನಡೆದಿದ್ದು ಏನಾರು ಹೊರಗೆ ಗೊತ್ತಾತಂದ್ರೆ ನಾವು ಗೊತ್ತಾಗೈತೆ ಅಂತೇಳಿ ನಮಗೆ ಇದನ್ನು ಮಾಡಬೇಡವ. ನಾವೇನು ಹೇಳಂಗಿಲ್ಲ ಇಬ್ರು. ನೀವು ರೊಕ್ಕ ಕೊಟ್ಟೆ ಅಂದ್ರೆ ಏನೇನು ಹೇಳಂಗಿಲ್ಲ ನೋಡು. 1.5 ಬಡ್ಡಿ ಹಂಗೆ ಕೊಡು. ಮತ್ತು ಒಂದು ವೇಳೆ ಗೊತ್ತಾತಂದ್ರೆ ನಮ್ಮಿಬ್ರ ಮೇಲೆ ಬರಬೇಡ. ನಾವು ಹೇಳಂಗಿಲ್ಲ. ನಿನ್ನ ಗಂಡನ ಮೇಲೆ ಆಣೆಗೆ ಐತೆ ನೋಡು. ಮತ್ತೆ ನಾವು ಏನು ಹೇಳಂಗಿಲ್ಲ. ಆಶಕರ ನನ್ನ ಮೇಲೆ ಅಣಿಡಕತ್ತಿರಲ್ಲ. ನಿಮ್ಮ ಒಳ್ಳೆ ನಿಂತೀನಿ ನಾನು ಇಲ್ಲಿ ನಡ್ಬೇಕು. ನಾನು ಹೆಂಡ್ತಿ ಇದು ಮಾಡೋದಲ್ಲ. ಮತ್ತೆ ನೀವು ಒಬ್ರು ನಮಗೆ ಸಾಕಾಗೈತೆ ನೋಡು. ನೀವು ಹೇಳೋತ್ರ ಐತಿ. ಮತ್ತು ನಾವು ಏನಾರ ಸಾಯ್ಬೇಕು ನೋಡು. ಒಟ್ಟು ನಿಮಗೆ ನೆಮ್ಮದಿಯಿಂದ ಇರಬಾರ್ದು ನಾವು. ಹೌದಿಲ್ಲ? ಯಾಕೆ ಹೇಳ್ರಿ ಶಿವಣ್ಣರ ಏನಾರ ಮಾತಾಡಿದ್ರಲ್ಲ. ನಾವಿಬ್ರು ಸತ್ಯ ಹರಿಶ್ಚಂದ್ರ ತೊಗೊಂಡಿದ್ದಂಗ ಒಂದು ಸಾರಿ ಮಾತು ಕೊಟ್ರೆ ಮುಗೀತು. ಒಂದು ವೇಳೆ ನಿಮಗೆ ಬೈದಿದ್ದು ಅವ್ರು ನಿಮ್ಮ ಅವ್ವ ಬಂಗಾರ ಹಾಕಕ್ಕೆ ಬೈದಿದ್ದು ಅದು ಏನಾರು ಗೊತ್ತಾತಂದ್ರೆ ಅದು ನಾವು ಹೇಳಿದ್ದಲ್ಲ, ನಿಮ್ಮ ಅವ್ವ ಹೇಳದಂಗೆ ಕೇಳಿರ್ಬೇಕಂದ್ರೆ. ನಾಳೆ ಯಾರ ಬಾಯಾಗ್ರ ಬಂತಂದ್ರೆ ಯಾರು ಹೇಳ್ಯಾರ ಅಂತಂದ್ರೆ ಅದು ನಿಮ್ಮ ಅವನ ಹೆಸರು ಹೇಳ್ತಾರ, ನಮ್ಮ ಹೆಸರಲ್ಲ. ಬಂದ್ಬಿಟ್ರು ನಾವಿಬ್ರು ಅದನ್ನ ಮಾಡ್ತೇವೆ. ನಮ್ಗೇನು ಕೆಲಸನೇ ಇರಂಗಿಲ್ಲನ್ರಿ. ಆಯ್ತಾಯ್ತು ರೊಕ್ಕ ತಗೊಂಡ್ಬರ್ತೀನಿ ನಿಂದ್ರಿ. 1.5 ಬಡ್ಡಿ ಹಂಗನ ಕೊಡ್ರಿ. ಇದೊಂದು ನಮ್ಮ ಮನೆ ಮುದ್ಲಾಡಿ ಏನಾರ ಮಾಡಿ ಒಟ್ಟು ಹಿಂಗೆ ಮಾಡಿಬಿಡ್ತೈತೆ ನೋಡು. ನಮ್ಗೆಲ್ಲ ಲಾಸ್ ಮಾಡಿಡ್ತೈತಿ ಇದು ಮುದುಕಿ ಬಂದು ನೋಡು. ಅದನ್ನ ಇವರು ಇದನ್ನ ತಗೊಂಡ್ರು, ಸಲಗಿ ತಗೊಂಡ್ರು ನಮ್ದು. ಆಶಿ ಪಾರಿ ಏನಾರ ಹೊರಗೆ ಬಂತಂದ್ರೆ 1.5 ಬಡ್ಡಿ ಅಲ್ಲ 10 ಬಡ್ಡಿ ಮಾಡ್ತೀನಿ. ಹುಷಾರಿರು.
ಡ್ಯಾಡಿ ನಡಿ ಹೋಗು ನಡಿ. ಇವ್ರು ಹೆಣ್ಮಕ್ಳು ನೋಡ್ಬೇಕು ನಾವ್ಯಾಕ? ನಡಿ ಹೋಗು ನಡಿ ಆ ಕಡೆ ಹೊಲದ ಕಡೆ. ತಗೋ ನೋಡು ಇವತ್ತಿಂದ ಬಡ್ಡಿ ದೀಡ್ರ ಬಡ್ಡಿ ಹಂಗನ ಹಿಡ್ದೀನಿ. ಕರೆಕ್ಟ್ ನನಗೆ ಬಡ್ಡಿ ತಂದು ಕೊಡ್ಬೇಕಾ? ನೀವು ಒಂದು ವಾರನ ಕೊಡ್ರಿ, ನಾಳೆಗೆ ಕೊಡ್ರಿ, ಒಂದು ತಿಂಗಳ ಬಡ್ಡಿ ಪೂರ ಹಾಕಿ ಕೊಡ್ಬೇಕು ನೀವು. ಏನು ಹೇಳ್ತೀನಿ ಪಾರಕ? ಆಯ್ತಾಳ ಬಂಗಾರಕ್ಕ ಕೊಡು. ಆಶಿ ತಗೋ ನಿನಗೂ ಅಷ್ಟ. ನೀನು ಇವತ್ತರ ಕೊಡು, ನಾಳೆಗೆ ಕೊಡು, ಒಟ್ಟು ಒಂದು ತಿಂಗಳ ಬಡ್ಡಿ ಹಾಕಿ ಕೊಡು. ನಾ ಒಂದು ತಿಂಗಳ ಬಡ್ಡಿ ಹಿಡ್ದಾಗ ಕೊಡ್ತಿದ್ದೆ, ಸುಮ್ಮ ನಿಮಗೆ ಗೆಳತಿರಂತಂದು ಕೊಡಾತೀನಿ. ತಗೋ ಏನು ನೆನಪಿಟ್ಕೊಳ್ರಿ, ಇಬ್ರು ಬರ್ದಿಟ್ಕೋತೀನಿ ನಾನು, ನೀವು ಬರ್ದಿಟ್ಕೋರಿ. ಕೊಟ್ಟಿದ್ದಕ್ಕೆ ಪುಣ್ಯ ಬರ್ಲಿವ ಬಂಗಾರಕ್ಕ ನಿನಗ, ನಿನ್ನ ಗಂಡಗ, ನಿಮ್ಮ ಅತ್ತಿಗೆ ಎಲ್ಲರಿಗೂ ಪುಣ್ಯ ಬರಲಿ. ಹಾಂ ಓಕೆವ, ಒಂದು ತಿಂಗಳ ಬಡ್ಡಿ ಎಲ್ಲ ಹಾಕೇ ಕೊಡ್ತೇವೆ. ಹಾಂ ಪುಣ್ಯ ಬರಲಿ. ಏನೋ ಘಮ 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 ವಾಸನೆ ಬರಕತ್ತೈತಲ್ಲ ಬಂಗಾರಕ್ಕ? ಹಾಂ ಏನಾರ ತಿನ್ನಕ್ಕೆ ಮಾಡಿದೇನು? ಆಸಿ ನಿನ್ನ ಮೂಗನ ನಾಯಿ ಮೂಗನ? ಹಾಂ ಕೊಟ್ಟಿವಿ ಇಲ್ಲ, ಈಗ ಯಾರೇ ಕೊಡ್ಬೇಕು? ಸಂಘದವ್ರು ಬರ್ತಾರೆ ಅಂದ್ರಲ್ಲ, ಹೋರಿ ಇಲ್ಲಿ ಬಂದ್ಬಿಟ್ರೆ ಇಲ್ಲಿ ಮಾಡಿ ತಿಂದು ಹೋಗ್ಬರಿ. ಅಯ್ಯ ಬಂಗಾರಕ್ಕ ಹಂಗೆ ಮಾಡ್ತೇವ? ಮಾರಿ ನೋಡಲಿ ಒಳ್ಳೆ ಹುಲಿ ಮಾರದಂಗೆ ಐತವ. ಚಂದ ನಕ್ಕೋತೀರ? ನಡಿ ಪರಕ್ಕೆ ಹೋಗೋಣ ಇಬ್ರು. ಮತ್ತೆ ನನಗೆ ಅಸಹ್ಯಾಗಿ ಮಾತಾಡಿದಕ್ಕೆ ನನಗೆ ಇವ್ರಿಗೆ ₹1.5 ಬಡ್ಡಿ ಏನು ಕೊಡೋದಾತು. ಇಲ್ಲಿಕಂದ್ರೆ 4 ಬಡ್ಡಿ ಬಿಟ್ಟು ₹1 ನಾನು ಅಲಗಾಡ್ತಿದ್ದಿಲ್ಲ. ಇದು ಒಂದು ನನಗೆ ಜೋಡ ಆಗ್ಬಿಟ್ಟೈತೆ ನೋಡು. ಯಾಕರ ಮದುವೆ ಆಗಿ ಮನೆಗೆ ಬಂದಿ ನನಗೆ ಆಗ್ಬಿಟ್ಟೈತಿ. ರೊಕ್ಕಕ್ಕೆ ದುಡ್ಡಿಗೆ ದುಡ್ಡು ಎಲ್ಲ ಹೊಂದಿಸಿಟ್ಟು ಇಷ್ಟು ಗಳಿಸಿಟ್ಟಿನಿ. ಈ ಮುದುಕಿ ಏನು ಗಳಿಸ್ತು? ಏನು ಗಳಿಸಿಲ್ಲ. ಅದೊಂದು ಮಾತಾಡ್ಕೊ ತಿಂದಿರ್ತೈತೆ ನೋಡಿ, ಹಿಂಬ್ರಿಕಿ ಮುಂಬ್ರಿಕಿ, ಕಿವಿ ಕೇಳಂಗಿಲ್ಲ. ಒಂದು ಸಾರಿ ಎಣ್ಣೆ ಕಾಸಿ ಕಿವಿ ಬಿಡ್ತೀನಿ ಅಂದ್ರೆ ಗೊತ್ತಾಗತ್ತೈತಿ. ಇವಾಗ ಸಂಘ ಸರ್ ಬರ್ತಾರಂದು ನಾನು ನೋಡಿದ್ರೆ ಅರ್ಧಂಬರ್ಧ ಕೆಲಸ ಮಾಡಿ ಓಡ್ಕೊತಾ ಬಂದೀನಿ. ಇವಾಗ ರೊಕ್ಕನೇ ಇರಲಿಲ್ಲ. ಅವ್ರ ಕಡೆ ಇವ್ರ ಕಡೆ, ಆಕಿನ ಕಡೆ ಏನು ಆ ಮಲ್ಲ ಒಂದು ಕಡೆ ₹1,000 ಇಸ್ಕೊಂಡೆ, ಆಕೆ ಇನ್ನೇ ಬೇಕು ಗುಂಡೊಂದು ಕಡೆ $1,000 ಇಸ್ಕೊಂಡೆ. 2,000 ಮಾಡ್ಕೊಂಡು ತೊಗೊಂಬಂದಿನಿ. ಇವ ಆ ಹಡಿಬಿಟ್ಟು ನನ್ನ ಹಾಟೆ ಬಂದು ಜೀವ ತಿಂತಾನೆ ನೋಡವ. ಹಾಂ ನನಗಂತರೂ ಸಾಕಾದಂಗೆ ಐತೆ. ಯಾಕ್ರ ತೊಗೊಂಡಿನಿ ನಂಗೆ ಆಗ್ಬಿಟ್ಟೈತೆ ನೋಡಿ ಸಂಘದ ಕಡೆ ಸಾಲನ. ರೊಕ್ಕ ಇರಲಿಲ್ಲ. ನಾನು ನನ್ನ ಗಂಡನ ಕಿಸೆದಾಗ ₹500 ಇತ್ತು, ಅದು ತಗೊಂಡಿನಿ. ನನಗೀಗ ಕೊಡಾಕ ರೊಕ್ಕ ಇಲ್ಲ. ನೀವೇ ₹100 ಕೊಟ್ಟು ನನಗೆ ಜೋಡಿಸ್ಕೊಡ್ರಿ. ನಾನು ಮುಂದಿನ ತಿಂಗಳು ಕೊಡ್ತೀನಿ. ಯಾವ ಪಾತಿಮಾ ನಮ್ಮ ಕಡೆ ಎಲ್ಲಿಂದ ಬರ್ತೈತೆ ಯಾವ? ನೋಡ ಜಯ, ನಮ್ದಂತ ಹಣೆ ಬರಬೇಕು. ಸಾಲ ತೆಗೆದು ಕೊಡ್ಬೇಕು ಇವ್ರಿಗೆ. ಸಾಲ ಕಟ್ಟಂದ್ಗಳನ್ನ ಮುಕ್ಳು ತಿರ್ಸ್ಕೊಂಡು ಇನ್ನೊಂದು 15 ದಿನ ಬಿಟ್ಟು ಕೊಡ್ತೀನಿ. ಇಲ್ಲ ಅಲ್ಲಿ ಬಾಜುದವ್ರ ಮನೆಗೆ ಕೇಳು, ಅವ್ರ ಮನೆಗೆ ಕೇಳು, ಪಾತಿಮಾ ಕೇಳು, ಇಲ್ಲ ಪೈಕಿನ ಕೇಳು, ಜಯಕ್ಕನ ಕೇಳು ಅಂತ ಹೇಳಿ ಹೋಗ್ಬಿಡ್ತಾರ. ರೊಕ್ಕ ಕೊಟ್ಟಿದ್ದೆ ನಮ್ದು ತಪ್ಪಾಗ್ಬಿಟ್ಟೈತೆ. ಯವ್ವ ಸಾಕಾಗಿ ಹೋಗೈತೆ ನಾವು ಜನ್ಮ. ನನಗಂತರೂ ಈ ಸಂಘ ಶುಕ್ರವಾರ ಮಂಗಳವಾರ ಇಂಥ ಬಂದು ಅಂದ್ರೆ ನನಗಂತರೂ ಜೀವ ಜಲ್ ಅಂದ್ಬಿಡ್ತೈತೆ ನೋಡು. ಎಲ್ಲಿ ಹಾಸಿ ತೊಗೊಂಡ್ಬರ್ಬೇಕು, ಯಾರಿಗೆ ಕೇಳ್ಬೇಕು, ಏನು ಮಾಡ್ಬೇಕು ಒಂದು ಗೊತ್ತಾಗಂಗಿಲ್ಲವ. ಯವ್ವ ಯಾಕಂದ್ರೆ ಬಿಟ್ಟು ಓಡೋದಂಗೆ ಆಗ್ಬಿಟ್ಟೈತೆ ನೋಡು ಜಯಕ್ಕ ನನಗಂತರೂ. ಯವ್ವ ಪದ್ದು ನಂದು ಅದೇ ಹಣೆ ಬರ. ಯವ್ವ ನನ್ನ ಗಂಡು ನೋಡು ಮುಂಜಾನೆ ಹೋದವ ಇಲ್ಲಿವರೆಗೂ ಬಂದಿಲ್ಲ ಮನೆಗೆ. ನಿನ್ನೆ ರಾತ್ರಿನಾಗ ಹೇಳಿನಿ, ಅವರು ಮಂಗಳವಾರ ಬರ್ಬೇಕಾಗಿತ್ತಲ್ಲ, ಇವತ್ತು ಯಾಕೆ ಬರ್ತಾರ ಸಂಘದವರು ಅಂತ ಕೇಳಿದ್ರು. ಇಲ್ಲಪ್ಪ ಅವ್ರದ್ದೇನೋ ಕೆಲಸ ಐತೆ ಅಂತ ಅದಕ್ಕೆ ಅಡ್ವಾನ್ಸ್ ಬಂದು ಎಲ್ಲ ತೊಗೊಂಡು ಹೊಂಟಾರ. ರೊಕ್ಕ ಕೊಡಪ್ಪ ನಾಳೆ ಮುಂಜಾನೆ ಕೊಡ್ತೀನಿ ಅಂತ ಹೇಳ್ದವ. ಹೋದ ಆ ಕಡೆ ಸೇರಿ ಹೋಗ್ಯಾನ ನೋಡು. ಮೊಬೈಲ್ ಸದ್ಯಕ್ಕೆ ಮನ್ಯಾಗ ಬಿಟ್ಟು ಹೋಗ್ಯಾನ. ಅದಕ್ಕೂ ಕರೆನ್ಸಿ ಇಲ್ಲ ಏನಿಲ್ಲ, ಅಲ್ಲೇ ಹೋಗದಾನ. ಏನು ಮಾಡ್ಬೇಕು ನೋಡಿ. ನಾನು ಈಗ ಅವ್ರ ಕೈಯಾಗ ಇವ್ರ ಕೈಯಾಗ ಕಾಲು ಹಿಡ್ಕೊಂಡು ಒಂದೊಂದು ನಾನು ₹1,000 ತೆಗೆದಿಟ್ಕೊಂಡಿದ್ದೆ. ತವ್ರ ಮನೆಗೆ ಹೋದಾಗ ರೇಟ್ ಕೊಟ್ಟಿರ್ತಾರ ತೆಗೆದಿಟ್ಕೊಂಡಿದ್ದೆ. ಅದು ₹1,000 ಐತಿ. ಈಗ ನಮ್ಮ ₹1,000 ಅಲ್ಲಿ ಬಾಜುದವ್ರ ಮನೆಯಾಗ ಇಸ್ಕೊಂಡ್ಬಂದಿನಿ. ಏನು ಕೇಳ್ತೀನಿ, ನಮ್ಮ ಹಣೆ ಬರೋನು ಇದನ್ನ. ಯಾಕರ ಇನ್ನೊಂದು ಸರಿ ಎಷ್ಟು ಕೊಡ್ತೇವೆ ಅಂದ್ರೂ ಇಸ್ಕೊಳ್ಳೋದು ಬೇಡಲಿ. ಇಸ್ಕೊಂಡು ಗಂಡ ತೆಗಂತ್ರೂ ಮೊದಲು ಕೊಡೋದು ಬೇಡ. ನಾವು ಏನೋ ಇಸ್ಕೊಂಡು ಬಂಗಾರ ಮಾಡ್ಕೊಳ್ಳೋಣ ಇನ್ನು ಮೇಲಿಂದ. ಆಶಕ್ಕ ಪರಕ್ಕ ಜಯಕ್ಕ ನಿಮ್ದಕ್ಕಿ ರೊಕ್ಕ ತಂದ್ರಿ? ನಮ್ದಕ್ಕಿ ಗಂಡಂದು ಚಲೋ ಇಲ್ಲ, ಅದಕ್ಕೆ ನನ್ಗೆ ಬಿಟ್ಟು ಓಡೋಗೈತಿ ಮುಂಜಾನೆನೆ. ನಾನು ಅದರಂದು ಕೇಳಿದ್ರೆ ಇಲ್ಲ ನಮ್ದಕ್ಕಿ ದುಡ್ಡು ಇಲ್ಲ, ಪೈಸಾಕೋ ನೈ ಅಂತ ಹೇಳಿ ಹೋಗ್ಬಿಡ್ತು. ಏನು ಮಾಡೋದು? ನಿಮ್ದಕ್ಕಿ ದುಡ್ಡು ಇದ್ರೆ ನನಗೂ ಕೊಡು. ಯವ್ವ ಪಾತಿ ಚಂದ ಕನ್ನಡ ಮಾತಾಡೋ ಕಲಿ. ನಮ್ದಕ್ಕಿ ಗಂಡಂದು ಚಲೋ ಇಲ್ಲ, ನಿಮ್ದು ಗಂಡ ನನ್ನ ಗಂಡ ಚಲೋ ಇಲ್ಲವ ಅಂತ ಹೇಳು. ಏನೇನು ಮಾತಾಡ್ತೀಯ ಏನ? ಕನ್ನಡ ಮಾತಾಡವ, ಕನ್ನಡ ಚಂದ ಕಲಿ ಅಂದ್ರೆ ಕಲಿಯಂಗಿಲ್ಲ. ನೀನು ಏನಿಲ್ಲ ಇನ್ನೇ ಹಿಂಗ ಮಾತಾಡು. ಬಾಯಾಗ ಕಾಸಿ ಬರೀನೇ ಇಟ್ಟುಬಿಡ್ತೀನಿ ಒಳಗೆ ನೋಡಿ. ಆಸಿ ರೊಕ್ಕ ತಗೊಂಬಂದ್ರೆ ರೊಕ್ಕನ ಯವ್ವ ರೊಕ್ಕ ಜೋಡಿಸಿದ್ ಬಿಡ್ರಿ. ನಮ್ದು ನೋಡು ಹಣೆ ಬರ ಸಾಲ ಮಾಡಿ ತಗೊಂಬಂದೇವಿ.